ಆಕಾಶವಾಣಿ. ಹೆಲ್ತ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೊನ್ನು ರೋಗ ಈ ಕುರಿತು ಶಿವಮೊಗ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ, ಚರ್ಮರೋಗ ತಜ್ಞೆ. ಇವತ್ತು ನಾನು ತೊನ್ನು ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಜೂನ್ 25 ನಾವು ವಿಶ್ವ ತೊನ್ನು ರೋಗ ದಿನ ಆಗಿ ಆಚರಿಸ್ತಾ ಇದ್ದೀವಿ. ಇದೊಂದು ತೊನ್ನು ರೋಗ ಅನ್ನೋದು ಅಥವಾ ವಿಟಿಲಿಗೋ ಅನ್ನೋದು ಒಂದು ಸಾಮಾನ್ಯವಾಗಿ ನೋಡುವಂತಹ ಚರ್ಮದ ಕಾಯಿಲೆ. ಇದು ನಾವು ಸಾಮಾನ್ಯವಾಗಿ ನೋಡಿದ್ರೂ ಕೂಡ ಜನರಲ್ಲಿ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಇನ್ನು ತಪ್ಪು ಪರಿಕಲ್ಪನೆಗಳೇ ಜಾಸ್ತಿ ಇದೆ. ವಿಟಿಲಿಗೋ ಒಂದು ಆಟೋ ಇಮ್ಯೂನ್ ಡಿಸೀಸ್, ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನೇ ದೇಹದ ಅಗೇನ್ಸ್ಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಚರ್ಮದ ಬಣ್ಣ ಏನಿರುತ್ತೆ ಅದು ಮೆಲನಿನ್ ಅನ್ನುವ ಒಂದು ರಂಜಕದಿಂದ ನಮಗೆ ಬರುವಂಥದ್ದು. ಈ ಮೆಲನೋಸೈಟ್ಸ್ ಅನ್ನೋ ಒಂದು ಸೆಲ್ಲಿನಲ್ಲಿ ಇರುತ್ತೆ. ಸೊ ನಮ್ಮ ದೇಹವೇ ಈ ಮೆಲನೋಸೈಟ್ಸ್ ಅನ್ನೋ ಸೆಲ್ನ ಡೆಸ್ಟ್ರಾಯ್ ಮಾಡಿದಾಗ ಆವಾಗ ಮೆಲನಿನ್ ರಂಜಕ ನಮಗೆ ಕಾಣೋದಿಲ್ಲ. ಆ ಜಾಗಗಳಲ್ಲಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಸೊ ಯಾರಲ್ಲಿ ಬರಬಹುದು ಈ ತೊನ್ನು ರೋಗ ಅಥವಾ ವಿಟಿಲಿಗೋ ಅಂತ ನೋಡೋದಾದ್ರೆ ಯಾವ ವಯಸ್ಸಿನವರಲ್ಲಾದರೂ ನಾವು ಇದನ್ನ ನೋಡಬಹುದು. ಮಕ್ಕಳಲ್ಲಿ, ವಯಸ್ಕರಲ್ಲಿ, ಯುವಕರಲ್ಲಿ ಕೂಡ ನಾವು ನೋಡ್ತೀವಿ. ಸಾಮಾನ್ಯವಾಗಿ 20, 30, 40 ವರ್ಷದ ಜನರಲ್ಲಿ ನಾವು ನೋಡ್ತೀವಿ. ಗಂಡಸರು, ಹೆಂಗಸರು ಎಲ್ಲರಲ್ಲಿ ಕೂಡ ಇದು ಕಂಡು ಬರುತ್ತೆ. ಹೆಂಗಸರು ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರೋದ್ರಿಂದ ಡಾಕ್ಟರ್ಸ್ ಹತ್ರ ಬೇಗನೆ ಬರ್ತಾರೆ. ಮತ್ತೆ ಇನ್ನೊಂದು, ಇದು ಮಕ್ಕಳಲ್ಲಿ ಕೂಡ ನಾವು ಇದನ್ನ ನೋಡಬಹುದು. ನೋಡ್ಲಿಕ್ಕೆ ಹೇಗೆ ಕಾಣುತ್ತೆ ತೊನ್ನು ರೋಗ ಅಂದರೆ ಹಾಲಿನಷ್ಟು ಬಿಳಿ ಸ್ಪಷ್ಟವಾಗಿ ಇರುತ್ತದೆ. ಮುಂಚೆ ಬರುವಾಗ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಬಿಳಿ, ಸ್ವಲ್ಪ ಲೈಟ್ ಬ್ರೌನ್ ಮತ್ತೆ ಅವರ ನಾರ್ಮಲ್ ಕಲರ್, ಸೊ 3-4 ಶೇಡ್ಸ್ ಕಲರ್ ಇರುತ್ತೆ ಒಂದು ಲೀಷನ್ ಅಲ್ಲಿ. ಡೆವಲಪ್ ಆಗ್ತಾ ಅದು ಫುಲ್ ವೈಟ್ ಲೀಷನ್ ನಮಗೆ ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯ ಜನರಲ್ಲಿ 1-2% ವಿಟಿಲಿಗೋ ಬರುವಂತ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಯಾರಿಗಾದ್ರೂ ಈ ತೊನ್ನು ರೋಗ ಇದ್ದಾಗ ಆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಂತ ಕುಟುಂಬದಲ್ಲಿ ಒಬ್ರಿಗಿದ್ರೆ ಅವರ ಮಕ್ಕಳು, ಮೊಮ್ಮಕ್ಕಳಿಗೆ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಸೊ ಬೇರೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ತೊನ್ನು ರೋಗ ಬರಲಿಕ್ಕೆ ಅಂದರೆ ಬೇರೆ ಆಟೋ ಇಮ್ಯೂನ್ ಡಿಸೀಸು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇರೋವಂಥ ಥೈರಾಯ್ಡ್ ಇರ್ಬೋದು, ಅಲೋಪೇಶಿಯಾ ಏರಿಯಾಟ ಇರ್ಬೋದು, ಅಥವಾ ಡಯಾಬಿಟಿಸ್, ಈ ರೋಗಗಳು ಇರೋರಿಗೆ ತೊನ್ನು ರೋಗ ಬರುವಂಥ ರಿಸ್ಕು ಸ್ವಲ್ಪ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಮಾನಸಿಕ ಒತ್ತಡ, ಮತ್ತು ಕೆಲವರಲ್ಲಿ ಕೆಮಿಕಲ್ ಲ್ಯೂಕೋಡರ್ಮಾ ಅಂತ ಕರಿತೀವಿ, ಅಂದರೆ ದೀರ್ಘಕಾಲದ ಕೆಮಿಕಲ್ ಎಕ್ಸ್ಪೋಜರಿಂದ ಕೂಡ ಚರ್ಮದ ಈ ಮೆಲನಿನ್ ಹಾಳಾಗಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಎಲ್ಲಿ ಬರುತ್ತೆ ಅಂದರೆ ದೇಹದ ಯಾವ ಭಾಗದಲ್ಲಿ ಬರುತ್ತೆ ಅಂದರೆ ಮುಖ, ಕೈ, ಕಾಲು, ತುಟಿ, ಜನನಾಂಗಗಳು ಎಲ್ಲ ಕಡೆನೂ ಬರುತ್ತವೆ. ಈವನ್ ಕೂದಲಲ್ಲಿ ಕೂಡ ನಾವು ನೋಡ್ತೀವಿ. ಅದಕ್ಕೆ ನಾವು ಲ್ಯೂಕೋಟ್ರಿಕಿಯಾ ಅಂತ ಕರಿತೀವಿ. ಮತ್ತೆ ಯಾಕೆ ಬರುತ್ತೆ ಈ ರೋಗ ಅಂತ ನೋಡುವಾಗ ಮೊದಲೇ ಹೇಳಿದಾಗೆ ರೋಗ ನಿರೋಧಕ ಶಕ್ತಿಯ ವ್ಯವಸ್ಥೆ ವ್ಯತ್ಯಾಸವಾಗಿರುತ್ತೆ. ಮಾನಸಿಕ ಒತ್ತಡ, ಕೋಬ್ನರೈಸೇಷನ್ ಅಂತ ಕರಿತೀವಿ. ಈ ಆಟೋ ಇಮ್ಯೂನ್ ಡಿಸೀಸ್ ಇರೋರಲ್ಲಿ ತುರಿಸ್ಕೊಳ್ಳೋ ಅಂತಹ ಜಾಗದಲ್ಲಿ ಮತ್ತೆ ಎಲ್ಲಿ ಗಾಯ ಆಗುತ್ತಲ್ಲ ಆ ಜಾಗಗಳಲ್ಲಿ ಇದನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಅದ್ರ ಜೊತೆಗೆ ಕುಟುಂಬ ಇತಿಹಾಸ ಇರೋವಂಥ ಅವರಲ್ಲಿ ಸ್ವಲ್ಪ ಹೆಚ್ಚಾಗಿ ನೋಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಬಿಳಿ ಚುಕ್ಕೆಗಳು ಕಾಣಿಸ್ಕೊಂಡು ಅದು ದೊಡ್ಡ ಆಗ್ತಾ ದೊಡ್ಡ ಪ್ಯಾಚಸ್ ಆಗಿ ನಾವು ಇದನ್ನ ನೋಡ್ತೀವಿ. ಮೊದಲೇ ಸಣ್ಣ ಚುಕ್ಕಿ ಇರುವಾಗಲೇ ನೀವು ಚರ್ಮರೋಗ ತಜ್ಞರನ್ನ ಸಂಪರ್ಕಿಸಿದ್ರೆ ಅದು ಟ್ರೀಟ್ಮೆಂಟ್ ಕೂಡ ತುಂಬಾ ಸುಲಭವಾಗಿ ನಾವು ಮಾಡಬಹುದು. ಈ ತೊನ್ನು ರೋಗದಲ್ಲಿ ಹಲವಾರು ಥರದ ತೊನ್ನು ರೋಗಗಳಿದಾವೆ. ನಾವು ಸೆಗ್ಮೆಂಟಲ್, ನಾನ್ ಸೆಗ್ಮೆಂಟಲ್ ಅಂದರೆ 1 ಅಥವಾ 2 ಪ್ಯಾಚ್ ಇರುತ್ತೆ ಕೆಲವರಲ್ಲಿ. ಕೆಲವರಿಗೆ ದೇಹದ ಒಂದು ಭಾಗದಲ್ಲಿ ಮಾತ್ರ ಇರುತ್ತೆ, ಕೆಲವರಿಗೆ ಎಲ್ಲ ಕಡೆ ಇರುತ್ತೆ. ಮ್ಯೂಕೋಸಲ್ ಅಂತ ಕರಿತೀವಿ, ಬರೀ ತುಟಿ, ಜನನಾಂಗ ಈ ಜಾಗಗಳಲ್ಲಿ ಮಾತ್ರ ಇರುತ್ತದೆ. ಇನ್ನೊಂದು ಆಕ್ರೋಫೇಶಿಯಲ್ ಅಥವಾ ಲಿಪ್ ಟಿಪ್ ಅಂತ ಕರಿತೀವಿ, ಬರೀ ತುಟಿ ಮತ್ತು ಕೈ ಬೆರಳುಗಳಲ್ಲಿ ಮಾತ್ರ ಇದನ್ನು ನಾವು ನೋಡ್ತೀವಿ. ಚಿಕಿತ್ಸೆ ಇದೆಯಾ ತೊನ್ನು ರೋಗಕ್ಕೆ? ಖಂಡಿತವಾಗಿಯೂ ಚಿಕಿತ್ಸೆ ಇದೆ. ಹಲವಾರು ಥರವಾದಂಥ ಕ್ರೀಮ್ಗಳು, ಟ್ಯಾಬ್ಲೆಟ್ಗಳು ಇವಾಗ ಇದಕ್ಕೆ ಲಭ್ಯವಿದೆ. ಜೊತೆಗೆ ಫೋಟೋಥೆರಪಿ ಅಂತ ಕರಿತೀವಿ, ಲೈಟ್ ಥೆರಪಿ, ಎಕ್ಸಿಮರ್ ಲೇಸರ್ ಕೂಡ ಇದೆ. ಸ್ಟೇಬಲ್ ವಿಟಿಲಿಗೋ ಅಂದರೆ ಈ ಬಿಳಿ ಮಚ್ಚೆಗಳು ಬಂದು 1 ವರ್ಷ ಆದ ನಂತರ, 1 ವರ್ಷದಲ್ಲಿ ಏನೂ ಹೊಸ ಬಿಳಿ ಮಚ್ಚೆ ಬಂದಿಲ್ಲ ಅಥವಾ ಇರುವ ಬಿಳಿ ಮಚ್ಚೆ ದೊಡ್ಡದಾಗಿಲ್ಲ ಅಂದರೆ ಅದಕ್ಕೆ ನಾವು ಸ್ಟೇಬಲ್ ವಿಟಿಲಿಗೋ ಅಂತ ಕರಿತೀವಿ. ಸೊ ಈ ತರಹದ ಪೇಷಂಟ್ಸ್ಗಳಿಗೆ ನಾವು ಸರ್ಜರಿ ಕೂಡ ಮಾಡಬಹುದು, ಮೈಕ್ರೋಪಿಗ್ಮೆಂಟೇಷನ್ ಮಾಡಬಹುದು. ಈವನ್ ಆಕ್ಟಿವ್ ಆಗಿದ್ದಾಗ ಕೂಡ ಕ್ಯಾಮೋಫ್ಲೇಜ್ ಅಂದರೆ ಮೇಕಪ್ ರೀತಿಯ ಕ್ರೀಮ್ಗಳನ್ನ ಹಚ್ಚಿ ಅದು ಕಾಣಿಸ್ಕೊಳ್ದೇ ಇರೋ ಥರ ಕೂಡ ಮಾಡಬಹುದು.
ವಿಟಿಲಿಗೋ ಅಥವಾ ಈ ತೊನ್ನು ರೋಗದ ಬಗ್ಗೆ ಹಲವಾರು ಜನರಲ್ಲಿ ತಪ್ಪು ಪರಿಕಲ್ಪನೆಗಳಿರುತ್ತೆ. ಪೇಷಂಟ್ನ ಕರ್ಕೊಂಡ್ಬಂದಾಗ ಅವ್ರ ಮನೆಯವರು ಮೊದಲು ಕೇಳುವಂಥದ್ದು, ಇದು ಒಬ್ಬರಿಂದ ಒಬ್ರಿಗೆ ಹರಡುತ್ತಾ ಅಥವಾ ಇದು ಸಾಂಕ್ರಾಮಿಕ ರೋಗನ ಅಂತ. ಇಲ್ಲ, ಇದು ಅವ್ರ ಜೊತೆ ಊಟ ಮಾಡೋದ್ರಿಂದ ಅಥವಾ ಅವರು ಕೈ ಕುಲ್ಕೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಮತ್ತೆ ಮೊದಲೇ ಹೇಳ್ದಾಗೆ ಅನುವಂಶೀಯವಾಗಿಯೂ ಕೂಡ ತುಂಬಾ ಬರೋದಿಲ್ಲ. ಜನಸಾಮಾನ್ಯರಲ್ಲಿ ಎಷ್ಟು ರಿಸ್ಕ್ ಇರುತ್ತೋ ಅದಕ್ಕಿಂತ ಸ್ವಲ್ಪ ಇರುತ್ತೆ. ಹಾಗಂತ ಖಂಡಿತವಾಗಿಯೂ ತೊನ್ನು ರೋಗದಿಂದ ಬಳಲುತ್ತಿರುವವರ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಬಂದೇ ಬರುತ್ತೆ ಅಂತ ಆ ಥರ ಬರೋದಿಲ್ಲ ಅದು. ಮತ್ತು ಇದು ಸ್ವಚ್ಛತೆಯ ಕೊರತೆ ಅಂತ ಕೆಲವರು ಹೇಳ್ತಾರೆ. ಆ ಥರ ಏನು ಇದು ಹೈಜೀನ್ ಇಶ್ಯೂಸಿಂದ ಬರುವಂಥ ತೊಂದರೆ ಅಲ್ಲ. ಕೆಲವರು ಹಾಲು, ಮೀನು, ಕೆಲವು ಹುಳಿ ಪದಾರ್ಥಗಳನ್ನ ತಿಂದಾಗ ಈ ತೊನ್ನು ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಮೊದಲು ಕೇಳುವಂಥದ್ದು ಏನಂದರೆ, ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಮಾಡ್ಕೊಳ್ಬೇಕಾ ಅಂತ. ಆಹಾರಕ್ಕೂ ಇದಕ್ಕೂ ಏನೂ ಸಂಬಂಧವಿಲ್ಲ. ಮಕ್ಕಳಲ್ಲಿ ಅಥವಾ ಪೇಷಂಟ್ಸಲ್ಲಿ ಎಲ್ಲ ಸೊಪ್ಪು, ತರಕಾರಿ, ಮೊಳಕೆ ಕಾಳುಗಳು, ಆರೋಗ್ಯಕರವಾದಂಥ ಬ್ಯಾಲೆನ್ಸ್ ಡಯಟ್ನ ಅವರು ಫಾಲೋ ಮಾಡಬೇಕು. ಯಾವುದೇ ಪದಾರ್ಥದಿಂದ ಇದು ಒಂದು ಬರುವಂಥದ್ದಲ್ಲ. ಮತ್ತು ಎಲ್ಲ ಬಿಳಿ ಮಚ್ಚೆಗಳು ತೊನ್ನು ರೋಗನೇನಾ? ಇಲ್ಲ. ಚರ್ಮದಲ್ಲಿ ಬಿಳಿ ಮಚ್ಚೆ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಈಗ ನಾವು ಮಕ್ಕಳಲ್ಲಿ ನೋಡಿದ್ರೆ ಕಾಮನ್ ಆಗಿ ನೋಡೋಂಥ ಬೇರೆ ಬಿಳಿ ಮಚ್ಚೆಗಳು ಯಾವುದಂದ್ರೆ ಪಿಟ್ರಿಯಾಸಿಸ್ ಆಲ್ಬಾ ಅಂತ ಕರಿತೀವಿ. ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ಈ ಚಳಿಗಾಲದ ಟೈಮಲ್ಲಿ ನೋಡ್ತೀವಿ. ಕೆನ್ನೆ ಮೇಲೆ ಬಿಳಿ ಬಿಳಿ ಪ್ಯಾಚಸ್ ಇರುತ್ತೆ. ಅದು ಒಣಗಿದ ಚರ್ಮ ಸ್ವಲ್ಪ ನೋಡಿದ್ರೆ ಅದು ಹತ್ತಿರದಿಂದ ನೋಡಿದಾಗ ಪುಡಿ ಪುಡಿ ಬಿಳಿ ಇರುತ್ತೆ ಅದರಲ್ಲಿ. ಸೊ ಇದನ್ನು ನಾವು ಪಿಟ್ರಿಯಾಸಿಸ್ ಆಲ್ಬಾ ಅಂತ ಕರಿತೀವಿ. ಇದು ಮಾಯಿಶ್ಚರೈಸರ್ ಹಚ್ಚೋದ್ರಿಂದ, ಡ್ರೈನೆಸ್ ಕಮ್ಮಿ ಮಾಡೋದ್ರಿಂದ ಕಮ್ಮಿ ಆಗುತ್ತೆ. ಅಥವಾ ಇನ್ನೂ ತುಂಬ ಸಣ್ಣ ಎಳೆಗೂಸುಗಳಲ್ಲಿ 2 ತಿಂಗಳು, 5 ತಿಂಗಳು, 6 ತಿಂಗಳು ಈ ಮಕ್ಕಳಲ್ಲಿ ಕುತ್ತಿಗೆ ಸಂಧಿ ಇರಬಹುದು ಅಥವಾ ಕಂಕ್ಲಿನ ಸಂಧಿಯಲ್ಲಿ, ಕಣ್ಣು ಹತ್ತಿರದಲ್ಲಿ, ಬಾಯಿ ಸುತ್ತದಲ್ಲಿ ಏನಾಗುತ್ತೆ ಅಂದರೆ, ಈ ಮಕ್ಕಳಿಗೆ ಅವರ ಬೆವರಿಂದನೇ ಅಥವಾ ಅವರ ಕಣ್ಣೀರಿಂದನೇ ಅಥವಾ ಅವ್ರು ಸುರಿಸೋವಂಥ ಜೆಲ್ಲು ಹರಿದಿರೋ ಜಾಗದಲ್ಲಿನೇ ನಾವು ಚರ್ಮ ಬಿಳಿ ಆಗೋದನ್ನು ನೋಡ್ತೀವಿ. ಸೊ ಫಸ್ಟ್ ಪೇರೆಂಟ್ಸ್ ಬಂದ ತಕ್ಷಣ ಕೇಳುವಂಥ ಮೊದಲನೇ ಕ್ವಶನ್ನೇ ಇದು ವಿಟಿಲಿಗೋನಾ, ಇದು ತೊನ್ನು ರೋಗನಾ, ಮಗು ಇನ್ನೂ ಇಷ್ಟು ಸಣ್ಣದಿದೆ, ಇದು ಹರಡುತ್ತಾ, ಜಾಸ್ತಿ ಆಗುತ್ತಾ ಅಂತ. ಇಲ್ಲ, ಈ ಥರ ಸಣ್ಣ ಮಕ್ಕಳಲ್ಲಿ ಈ ಥರ ತೊಡೆ ಸಂಧಿ, ಕುತ್ತಿಗೆ ಸಂಧಿ, ಬೆವರು ನಿಲ್ಲುವಂಥ ಜಾಗಗಳಲ್ಲಿ ಏನು ಬಿಳಿ ಆಗುತ್ತೆ ಅಥವಾ ಬಾಯಿ ಸುತ್ತ ಜೊಲ್ಲು ಸುರಿಯೋದಕ್ಕೆ ಬಿಳಿ ಆಗುತ್ತೆ, ಇದು ತೊನ್ನು ರೋಗ ಅಲ್ಲ. ಮತ್ತೆ ಮಕ್ಕಳಲ್ಲಿ ನಾವು ಪೋಸ್ಟ್ ಇನ್ಫ್ಲಮೇಟರಿ ಹೈಪೋಪಿಗ್ಮೆಂಟೇಷನ್ ಅಂತ ಕರಿತೀವಿ. ಏನೇ ಒಂದು ಸೊಳ್ಳೆ ಕಚ್ಚಿರಬಹುದು, ಅಲರ್ಜಿ ಆಗಿರ್ಬೋದು, ರ್ಯಾಶ್ ಆಗಿರ್ಬೋದು, ಇದೆಲ್ಲ ರ್ಯಾಶ್ ಹೋಗುವಾಗ ಅದು ಬಿಳಿ ಮಚ್ಚೆ ಆಗಿ ಉಳ್ಕೊಳ್ಳುತ್ತೆ. ಅದು ತಾನಾಗೆ ತಾನೇ ಕೆಲವು ದಿನಗಳಲ್ಲಿ, ವಾರಗಳಲ್ಲಿ ಅಥವಾ ತಿಂಗಳಲ್ಲಿ ಅದೇ ತಾನೇ ಸರಿ ಆಗುತ್ತೆ, ಕಲರ್ ವಾಪಸ್ ಬರುತ್ತೆ. ಇನ್ನು ಕಾಮನ್ ಆಗಿ ನೋಡುವಂಥದ್ದು ಮಕ್ಕಳಿರಬಹುದು ಅಥವಾ ದೊಡ್ಡವರು ಇರಬಹುದು, ಅದು ಪಿಟ್ರಿಯಾಸಿಸ್ ವರ್ಸಿಕುಲರ್ ಅಂತ. ಇದೊಂದು ಫಂಗಲ್ ಇನ್ಫೆಕ್ಷನ್ ಇರುತ್ತೆ. ಇದನ್ನ ನಾವು ಬೆನ್ನ ಮೇಲೆ, ಎದೆ ಭಾಗದ ಮೇಲೆ, ಕೈಗಳಲ್ಲಿ ನೋಡ್ತೀವಿ. ರೌಂಡ್ ಆಗಿರುವಂತಹ ಬಿಳಿ ಪ್ಯಾಚಸ್ಗಳನ್ನ ನೋಡ್ತೀವಿ. ಇದು ಯಾರು ಹೆಚ್ಚಾಗಿ ಬೆವರ್ತಾರೆ, ಬೆವರಿದ ನಂತರ ಅದೇ ಬಟ್ಟೆ ಹಾಕೊಂಡೇ ಇರ್ತಾರೆ, ಒದ್ದೆ ಬಟ್ಟೆ, ಅವರಲ್ಲಿ ನೋಡ್ತೀವಿ. ಇನ್ನು ಕೆಲವರು ವಯಸ್ಕರಲ್ಲಿ ನಾವು ನೋಡುವಂಥದ್ದು ಇಡಿಯೋಪತಿಕ್ ಗಟ್ಟೆಡ್ ಹೈಪೋಮೆಲನೋಸಿಸ್ ಅಂತ. ಇದು ವಯೋಸಹಜವಾಗಿ ಬರುವಂಥ ಸಣ್ಣ ಬಿಳಿ ಚುಕ್ಕಿಗಳು. ಇದು ತೊನ್ನು ರೋಗದಷ್ಟು ದೊಡ್ಡ ದೊಡ್ಡ ಪ್ಯಾಚಸ್ ಆಗಿ ಹರಡೋದಿಲ್ಲ, ತುಂಬಾನೇ ಸಣ್ಣ ಚುಕ್ಕಿಗಳಾಗಿಯೇ ಉಳ್ಕೊಂಡಿರುತ್ತೆ. ಕಾಲ್ಗಳಲ್ಲಿ, ಕೈಗಳಲ್ಲಿ ನಾವು ಇದನ್ನ ಹೆಚ್ಚಾಗಿ ಮಾಡ್ತೀವಿ. ಇನ್ನು ಕೆಲವು ಬಿಳಿ ಮಚ್ಚೆಗಳು ಬರ್ತವೆ, ಹುಟ್ಟಿನಿಂದನೇ ಬಂದಿರುವಂಥದ್ದು. ಯಾವಾಗಲೂ ಮಚ್ಚೆ ಕಪ್ಪು ಬಣ್ಣದ್ದೇ ಇರಬೇಕು ಅಂತ ಇಲ್ಲ. ಸೊ ಹುಟ್ಟುವಾಗ್ಲೇನೆ ಕೆಲವು ಮಕ್ಕಳಲ್ಲಿ ಬಿಳಿ ಮಚ್ಚೆ ಕೂಡ ನಾವು ನೋಡ್ತೀವಿ. ಮಕ್ಕಳಲ್ಲಿ ಬಂದಾಗ ಸ್ಪೆಷಲಿ ಪೇರೆಂಟ್ಸ್ ಕೂಡ ಅವರು ಕುಗ್ಗದೆ ಮಕ್ಕಳಿಗೂ ಕೂಡ ಭಯ ಪಡಿಸಬಾರ್ದು, ಆತ್ಮವಿಶ್ವಾಸವನ್ನ ಕಳ್ಕೊಬಾರ್ದು. ಮತ್ತೆ ಜೊತೆಗೆ ಪೇರೆಂಟ್ಸು, ಟೀಚರ್ಸು ಅಥವಾ ಆ ಪೇಷಂಟ್ಸ್ ವರ್ಕ್ ಮಾಡೋ ಜಾಗದಲ್ಲಿರೋ ಬೇರೆ ಸ್ನೇಹಿತರು, ಅವರ ಬೆಂಬಲ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಆತ್ಮವಿಶ್ವಾಸ ಕಮ್ಮಿ ಆಗಿರುವಂತಹ ಹಲವಾರು ಉದಾಹರಣೆಗಳನ್ನ ನಾವು ಇದರಲ್ಲಿ ನೋಡ್ತೀವಿ. ಸೊ ಪೇರೆಂಟ್ಸ್ ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವರು ತುಂಬಾ ಸಪೋರ್ಟಿವ್ ಆಗಿರಬೇಕು. ಯಾವುದೇ ಡೌಟ್ ಇದ್ರೂ ಫಸ್ಟ್ ಚರ್ಮರೋಗ ತಜ್ಞರನ್ನ ನೀವು ಕನ್ಸಲ್ಟ್ ಮಾಡಬೇಕು. ಅವಾಗ ಅಷ್ಟೇ ನಾವು ನೋಡಿ ಇದು ವಿಟಿಲಿಗೋ ಹೌದಾ ಅಥವಾ ಬೇರೆ ರೋಗನ ಅಂತ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಟ್ರೀಟ್ಮೆಂಟ್ ಕೂಡ 1-2 ಪ್ಯಾಚ್ ಇದ್ದಾಗ, ಪ್ರಾರಂಭದಲ್ಲಿ ನೀವು ಚಿಕಿತ್ಸೆ ಪಡೆದಾಗ ಪೂರ್ತಿಯಾಗಿ ಗುಣಮುಖರಾಗುವಂತಹ ಫುಲ್ ಚಾನ್ಸಸ್ ಇರುತ್ತೆ. ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ಬರೀ ಕ್ರೀಮ್ಸ್ ಅಥವಾ ಟ್ಯಾಬ್ಲೆಟ್ಸ್ ಅಲ್ಲಿನೇ ನಾವು ಮಾಡಬಹುದು. ಮೈ ಪೂರ್ತಿ ಅಥವಾ ತುಂಬ ಪ್ಯಾಚಸ್ ಬಂದಾಗ ಟ್ರೀಟ್ಮೆಂಟ್ ಡ್ಯೂರೇಷನ್ ಕೂಡ ಜಾಸ್ತಿ ಆಗುತ್ತೆ. ನಾವು ಯಾವುದೇ ಕ್ರೀಮ್ಸ್, ಟ್ಯಾಬ್ಲೆಟ್ಸ್, ಲೇಸರ್ಸ್ ಏನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಚರ್ಮದ ಬಣ್ಣ ಬರಲಿಕ್ಕೆ 4-6 ತಿಂಗಳು, ಎಷ್ಟೊಂದು ಸತಿ 1 ವರ್ಷ ಕೂಡ ತಗೊಳುತ್ತೆ. ಸೊ ನೀವು ಕ್ರೀಮ್ ಹಚ್ಚಿದ ತಕ್ಷಣ 1 ವಾರದಲ್ಲಿ, 10 ದಿನದಲ್ಲಿ ಚರ್ಮದ ಬಣ್ಣ ವಾಪಸ್ ಬರಲಿಲ್ಲ, ಕಮ್ಮಿ ಆಗಲಿಲ್ಲ ಅಂತ ನೀವು ಹತಾಶರಾಗಬಾರ್ದು. ಕರೆಕ್ಟಾಗಿ ಡಾಕ್ಟರ್ ಹೇಳಿರೋದನ್ನ ಫಾಲೋ ಮಾಡಬೇಕು. ಅವಾಗಷ್ಟೇ ಅದು ನಿಮಗೆ ಪೂರ್ತಿ ಗುಣಮುಖರಾಗಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನೊಂದು ಆಕ್ಯುಪೇಷನಲ್ ಅಥವಾ ಕೆಮಿಕಲ್ ಲ್ಯೂಕೋಡರ್ಮಾ ಅಂತ ಏನು ಮೊದಲೇ ಹೇಳಿದ್ನಲ್ಲ, ಇದು ದೀರ್ಘಕಾಲದ ಕೆಮಿಕಲ್ ಕಾಂಟ್ಯಾಕ್ಟಿಂದ ಬರುವಂಥದ್ದು. ಯಾವ ಕೆಲಸದವ್ರಿಗೆ ಇದು ಬರುತ್ತೆ ಅಂದರೆ ರಬ್ಬರ್ ಇಂಡಸ್ಟ್ರೀಸ್, ಗ್ಲೌಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂಥವ್ರು, ಅಡೇಸಿವ್, ಗ್ಲೂಸು, ಮೋನೋಬೆನ್ಸೈಲ್ ಈಥರ್ ಆಫ್ ಹೈಡ್ರೋಕ್ವಿನೋನ್ ಅಂತ ಕರಿತೀವಿ, PPDs, ಇಂತಹ ಕೆಮಿಕಲ್, ಅಜೋಡೈಸು, ಇದನ್ನೆಲ್ಲ ತುಂಬ ವರ್ಷಗಟ್ಟಲೆಯಿಂದ ಕಾಂಟ್ಯಾಕ್ಟಲ್ಲಿ ಇರೋರಿಗೆ ಚರ್ಮಗಳು ಬಿಳಿ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಮತ್ತು ವಿಟಿಲಿಗೋಗೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಬಟ್ ನೋಡಲಿಕ್ಕೆ ಎರಡೂ
ಒಂದೇ ತರ ಕಾಣಿಸ್ಕೊಳ್ಳುತ್ತೆ. ಈ ಬಿಳಿ ಮಚ್ಚೆಗಳು ಅಥವಾ ವಿಟಿಲಿಗೋಗೆ ತುಂಬಾ ಜನ ಮನೆ ಮದ್ದನ್ನ ಉಪಯೋಗಿಸ್ತಾರೆ. ಮನೆ ಮದ್ದು ಉಪಯೋಗಿಸಿದಾಗ ಏನಾಗುತ್ತೆ, ಅರಿಶಿನ ಪುಡಿ ಅಥವಾ ಕೆಲವು ಗಿಡಮೂಲಿಕೆಗಳನ್ನ ಹಚ್ಚಿದಾಗ ಆ ಜಾಗಗಳಲ್ಲಿ ಅಲರ್ಜಿ ಆಗಿ ಕೆಂಪಾಗಿ ಮತ್ತೆ ಕೋಬ್ನರೈಸೇಷನ್ ಅಂತ ಕರಿತೀವಿ. ಎಲ್ಲಿ ಹೆಚ್ಚು ಗಾಯ ಆಗುತ್ತೋ, ಎಲ್ಲಿ ಪೆಟ್ಟು ಬೀಳುತ್ತೋ ಈ ವಿಟಿಲಿಗೋ ಇರೋರ್ಗೆ ಅಲ್ಲಿ ಹೊಸ ಹೊಸ ಬಿಳಿ ಮಚ್ಚೆಗಳು ಕಂಡು ಬರುತ್ತೆ. ಸೊ ಒಂದು 7 ವರ್ಷದ ಮಗುಗೆ ಈ ತರ ಬಿಳಿ ಮಚ್ಚೆ ಇತ್ತು. ಅದನ್ನ ಅಕ್ಕಪಕ್ಕ ಮನೆಯವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಕೆಲವು ಗಿಡಮೂಲಿಕೆಗಳನ್ನ ಮೈ ತುಂಬಾ ಹಚ್ಚಿ ಬಿಸಿಲಲ್ಲಿ ನಿಲ್ಲಿಸಿ ಮಾಡಿದಾಗ ಏನಾಗಿತ್ತು, ಮಗುಗೆ ಮೈ ಪೂರ್ತಿ ಅಲರ್ಜಿ ಆಗಿ ಈ ತೊನ್ನು ರೋಗ ಏನಿರುತ್ತೆ ಅದು ಇನ್ನೂ ಜಾಸ್ತಿ ಆಗಿತ್ತು. ಸೊ ಈ ತರದ ಮನೆ ಮದ್ದುಗಳನ್ನ ದಯವಿಟ್ಟು ಉಪಯೋಗಿಸಬೇಡಿ. ತಕ್ಷಣವೇ 1-2 ಸಣ್ಣ ಪ್ಯಾಚ್ ಇದ್ದಾಗಲೇ ಡಾಕ್ಟರ್ ಹತ್ರ ಕರ್ಕೊಂಡ್ಬನ್ನಿ. ತುಂಬಾನೇ ಸಿಂಪಲ್ ಆದಂತ ಕ್ರೀಮ್ಸ್ ಅಲ್ಲಿ ಅಥವಾ ಟ್ಯಾಬ್ಲೆಟ್ಸ್ ಅಲ್ಲಿ ಇದನ್ನ ನಾವು ಗುಣಪಡಿಸಬಹುದು. ಅದು ಒಂದ್ಸತಿ ಮೈ ಪೂರ್ತಿ ಅಥವಾ ದೇಹ ಪೂರ್ತಿ ಹರಡಿದಾಗ ಅವಾಗ ನಮಿಗೂ ಕೂಡ ಟ್ರೀಟ್ಮೆಂಟ್ ಡ್ಯೂರೇಷನ್ ಅಂತ ಏನ್ ಕರಿತೀವಿ, ತಿಂಗಳುಗಳು ಅಥವಾ ವರ್ಷಗಟ್ಟಲೆ ಬೇಕಾಗುತ್ತೆ. ಮತ್ತೆ ಪೂರ್ತಿ ಬಣ್ಣ ಬರುವಂತದ್ದು ಅವಾಗ ನಿಮಗೆ ತುಂಬಾ ಡಿಲೇ ಆಗುತ್ತೆ. ಎಷ್ಟೊಂದ್ಸತಿ ಪೂರ್ತಿ ಬಣ್ಣ ಬರ್ದೇನೆ ಇರಬಹುದು. ಸೊ ಯಾವುದೇ ಕ್ರೀಮ್ಸ್ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ಓವರ್ ದ ಕೌಂಟರ್ ಈ ತರಹದ ಕ್ರೀಮ್ಸ್ ಗಳನ್ನ ಖಂಡಿತವಾಗಿಯೂ ಉಪಯೋಗಿಸಬೇಡಿ. ವಿಟಿಲಿಗೋ ದೇಹದ ಚರ್ಮದ ಮೇಲೆ ಕಾಣಿಸುವಂತಹ ಸಾಮಾನ್ಯವಾದ ಸಮಸ್ಯೆ ಆದ್ರೂ ಕೂಡ ಅನೇಕರಲ್ಲಿ ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ. ಸೊ ಮುಖದಲ್ಲಿ, ಕೈ ಕಾಲು ಅಥವಾ ಹೊರಗಡೆ ಕಾಣಿಸುವಂತ ಜಾಗಗಳಲ್ಲಿ, ತುಟಿ ಇಂಥ ಜಾಗಗಳಲ್ಲಿ ಬಂದಾಗ ಹಲವಾರು ಪೇಷಂಟ್ಸ್ದು ಆತ್ಮವಿಶ್ವಾಸ ಕಳೆದುಕೊಂಡು ಬಿಡ್ತಾರೆ. ಜನ ಏನ್ ಹೇಳ್ತಾರೆ, ನನ್ನನ್ನ ಸಾಮಾನ್ಯವಾಗಿ ನೋಡ್ತಾರೋ ಇಲ್ವೋ, ನನ್ನ ಜೊತೆ ಅವರು ಬೆರೀತಾರೋ ಇಲ್ವೋ, ಅಥವಾ ಮಕ್ಕಳಲ್ಲಿ ಶಾಲೆ ಕಾಲೇಜ್ಗಳಲ್ಲಿ ಕೂಡ ಸ್ನೇಹಿತರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ನನ್ನನ್ನ ಬೇರೆ ಇಡ್ತಾರೆ ಅನ್ನೋಂಥ ಒಂದು ತುಂಬಾನೇ ಅವ್ರಿಗೆ ಆಂಗ್ಸೈಟಿ ಇರುತ್ತೆ ಪೇಷಂಟ್ಸ್ಗೆ. ಸೊ ಮದುವೆ ಇರಬಹುದು, ಉದ್ಯೋಗದ ವಿಷಯದಲ್ಲಿರ್ಬೋದು, ಅಥವಾ ಬೇರೆ ಸೋಷಿಯಲ್ ಲೈಫಲ್ಲಿ ಕೂಡ ಅವರು ಸಪರೇಟ್ ಆಗಿರ್ತಾರೆ, ತುಂಬಾನೇ ಐಸೋಲೇಟೆಡ್ ಇರ್ತಾರೆ. ಸೊ ಈ ಟ್ರೀಟ್ಮೆಂಟ್ಸ್ ನ ಜೊತೆಗೆ ಮನೇಲಿರುವಂತಹ ಸದಸ್ಯರು, ಫ್ರೆಂಡ್ಸ್ ಕೂಡ ಅವರನ್ನ ಸಾಮಾನ್ಯವಾಗಿ ನೋಡಬೇಕು, ಅವರನ್ನ ಹುರಿದುಂಬಿಸ್ಬೇಕು. ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಕೂಡ ಜೊತೆಗೆ ಅವರನ್ನ ನೀವು ನಾರ್ಮಲ್ ಆಗಿನೇ ಟ್ರೀಟ್ ಮಾಡಬೇಕು. ಅವ್ರಿಗೆ ಏನೋ ತೊಂದರೆ ಆಗಿದೆ ಅನ್ನೋ ಥರ ನೋಡಿದಾಗ ಅವರು ಇನ್ನೂ ಆತ್ಮವಿಶ್ವಾಸವನ್ನ ಕಳ್ಕೊತಾರೆ. ಈ ವಿಟಿಲಿಗೋ ಅಥವಾ ತೊನ್ನು ರೋಗ ಇರೋಂಥವ್ರು ನಾರ್ಮಲ್ ಲೈಫ್ನೇ ಅವರು ಲೀಡ್ ಮಾಡ್ಬೋದು. ನೀವು ಎಲ್ಲಾದರೂ ಇಂಥ ಪೇಷಂಟ್ಸ್ ನೋಡಿದಾಗ ಅವ್ರನ್ನ ಸ್ಟೇರ್ ಮಾಡೋದು, ಮತ್ತೆ ನೋಡೋದು, ಅಥವಾ ತುಂಬಾ ಪ್ರಶ್ನೆಗಳನ್ನ ಕೇಳೋದು, ಇಂತಹದನ್ನ ಅವಾಯ್ಡ್ ಮಾಡಬೇಕು. ಅವರು ನಮ್ಮಂತೆ ನಾರ್ಮಲ್ ಅಂತ ಅವ್ರನ್ನ ಟ್ರೀಟ್ ಮಾಡಬೇಕು. ಅವಾಗ ಅವ್ರಿಗೂ ಕೂಡ ಸೊಸೈಟಿಯಲ್ಲಿ ಬಂದು ವರ್ಕ್ ಮಾಡಲಿಕ್ಕೆ ಅಥವಾ ಎಲ್ಲರ ಜೊತೆ ಬೆರೀಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಅಕ್ಸೆಪ್ಟೆನ್ಸ್, ಕೈಂಡ್ನೆಸ್ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ. ಸೊ ಕೊನೆಯದಾಗಿ ಹೇಳೋದಾದ್ರೆ, ವಿಟಿಲಿಗೋ ಅಥವಾ ತೊನ್ನು ರೋಗ ಒಂದು ಸಾಮಾನ್ಯವಾಗಿ ಕಾಣುವಂತ ಒಂದು ಚರ್ಮದ ಕಾಯಿಲೆ. ಇದು ಸೋಂಕಲ್ಲ, ಇದಕ್ಕೆ ಖಂಡಿತವಾಗಿಯೂ ಚಿಕಿತ್ಸೆ ಇದೆ, ಪೂರ್ತಿ ಗುಣಮುಖ ಆಗಬಹುದು ಅಂಡ್ ಸಾಮಾನ್ಯ ಜೀವನನೇ ಈ ಪೇಷಂಟ್ಸ್ ನಡೆಸಬಹುದು. ಇದರ ಬಗ್ಗೆ ಜಾಗೃತಿ ಬೆಳೆಸೋಣ. ನನಗೆ ಈ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಮತ್ತು IMA ಶಿವಮೊಗ್ಗಕ್ಕೆ ನನ್ನ ಧನ್ಯವಾದಗಳು. ಇದುವರೆಗೆ ತೊನ್ನು ರೋಗ ಈ ಕುರಿತು ಶಿವಮೊಗ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರಿಂದ ಮಾಹಿತಿ ಕೇಳಿದಿರಿ. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.